ನೋಡು. ಮಾವ ಏನಿದೆಲ್ಲ? ಇದೊಳ್ಳೆ ಚೆನ್ನಾಗೈತಲ್ಲ ಬಂಗಾರಿ. ಅಲ್ಲ, ತಿರುಪತಿಗೆ ಹೋಗಿ ನಾಮ ಯಾಕೆ ಅಂದ ಹಾಗೆ ಬೆಡ್ರೂಮ್ಗೆ ಬಂದು ಈ ಅಲಂಕಾರ ಎಲ್ಲ ಯಾಕೆ ಅಂತ ಕೇಳ್ತಾ ಇದೆಯಲ್ಲ? ಅದ್ ಗೊತ್ತು ಮಾವ, ಆದ್ರೆ ಏನ್ ಹೇಳು ಬಂಗಾರಿ? ಇದೆಲ್ಲ ಬೇಡ ಮಾವ. ಬಂಗಾರಿ, ಏನ್ ಹೇಳ್ತಾ ಇದೀಯಾ? ಯಾಕೆ ಬೇಡ? ಆವತ್ ಕೇಳಿದ್ದಕ್ಕೆ ಈಗ ತಾನೇ ಪಂಚಾಯತಿ ಅಧ್ಯಕ್ಷ ಆದೆ, ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತಂದೆ. ಈಗ ನೋಡೋದ್ರೆ ಮತ್ತೆ ಬೇಡ ಅಂತ ಹೇಳ್ತಿದ್ಯಲ್ಲ. ಯಾಕೆ? ನಮ್ಮ ವಂಶ ಬೆಳಿಬೇಕು, ಬೆಳೆಸ್ಬೇಕು ಅನ್ನೋ ಆಸೆ ಇಲ್ವಾ ನಿಂಗೆ? ನನಗೂ ಆಸೆ ಇದೆ ಮಾವ, ಆದ್ರೆ ಬೇಕೇನಾದ್ರು ಅಡ್ಡ ಬಂದ್ಬಿಡ್ತಾ? ಇಲ್ಲ ಮಾವ, ಅದು ಇಲ್ಲ, ಇದು ಇಲ್ಲ. ಬಂಗಾರಿ, ಇವತ್ತು ನೀನ್ ಏನೇ ಹೇಳಿದ್ರು ನಾನು ಮಾತ್ರ ಬಿಡೋದೇ ಇಲ್ಲ. ಇವತ್ತಿನ ದಿನ ಎಷ್ಟು ಚೆನ್ನಾಗಿದೆ. ಇಂಥ ದಿನನೂ ಸುಮ್ಮನೆ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಮಾವ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಮಾವ. ಇಲ್ಲ ಬಂಗಾರಿ, ನಾನಂತೂ ಕೇಳಲ್ಲ, ಬಿಡಲ್ಲ. ಮಾವ, ಸಾರಿ ಮಾವ, ನಾನು ಬೇಕು ಅಂತ ತಳ್ಳಿಲ್ಲ. ನೋಡಿ, ನಾನಿದನ್ನ ಯಾಕೆ ಬೇಡ ಅಂತ ಹೇಳ್ತಿದ್ದೀನಿ ಅಂದರೆ, ನಾನು ಒಂದು ವ್ರತ ಶುರು ಮಾಡಬೇಕು ಅಂತ ಇದ್ದೀನಿ. ಮಾಡು. ಯಾರು ಬೇಡ ಅಂದಿದ್ದು? ಅದು ಅಣ್ಣ ಏನಾಗಿದೆ ಬಾವುಂಗೆ? ಚೆನ್ನಾಗಿದ್ದಾನೆ ಅಂತ ನೀನೇ ಹೇಳಿದ್ಯಲ್ಲ. ಅಲ್ಲ ಮಾವ, ಅದು ಹೌದು ಮಾವ, ಅಣ್ಣ ಚೆನ್ನಾಗೇ ಇದ್ದಾನೆ. ಆದರೆ 10 ದಿನದ ಗಡುವು ಇನ್ನೂ ಇದೆಯಲ್ಲ, ಅಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದು. ಜ್ಯೋತಿ ಮನಸ್ಥಿತಿ ಯಾವಾಗ ಬೇಕಾದರೂ ಬದಲಾಗ್ಬೋದಲ್ವಾ? ಅವಳ ಮನಸ್ಥಿತಿ ಬದಲಾಗದೇ ಇರಲಿ, ಅವರಿಬ್ಬರು ಒಂದಾಗಿ ಸಂತೋಷವಾಗಿ ಬಾಳಲಿ ಅಂತ ನಾನೊಂದು ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅನ್ಕೊಂಡಿದ್ಯಾ ತಾನೆ? ಇನ್ನೂ ಶುರು ಏನು ಮಾಡಿಲ್ವಲ್ಲ? ಮಾವ, ಮನ್ಸಲ್ಲ ಆಲೋಚನೆ ಬಂದಮೇಲೆ ವ್ರತ ಅನ್ನೋದು ಶುರು ಆದಾಗೆ ಲೆಕ್ಕ ಮಾವ. ಹಾಗಿದ್ರೆ ನನ್ನ ಮನಸ್ಸಲ್ಲಿರೋ ಆಸೆಗೆ ಬೆಲೆನೇ ಇಲ್ವಾ? ಖಂಡಿತ ಇದೆ ಮಾವ. ಈ ವ್ರತ ಮುಗ್ದು ಅಣ್ಣನ ಜೀವನ ಸರಿ ಹೋಗ್ತಾ ಇದ್ದ ಹಾಗೆ ನಾವು ಹೊಸ ಜೀವನ ಶುರು ಮಾಡೋಣ. ಸರಿ, ಅದಕ್ಕೆ ಈಗ ಏನು ಮಾಡಬೇಕು? ಅದಕ್ಕೆ ಇವತ್ತಿಂದ ನಾನು ನೀವು ದೂರ ಇರಬೇಕು. ತುಳಸಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇದು ನಿನಗೆ ಯಾಕೋ ಅತಿ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ? ಮಾವ, ನಿಮ್ಮ ಸಂಕಟ ನನ್ಗೆ ಅರ್ಥ ಆಗುತ್ತೆ, ಆದರೆ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮಾವ. ಅಣ್ಣನ ಪರಿಸ್ಥಿತಿಯಲ್ಲಿ ಏನು ಎತ್ತ ಗೊತ್ತಿಲ್ಲದೆ ಒದ್ದಾಡ್ತಿರ್ಬೇಕಾದ್ರೆ ಅವನ ಹತ್ರ ಮಾತಾಡ್ದೆ, ಅವನನ್ನು ನೋಡ್ದೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಾವ. ಇಂಥ ಪರಿಸ್ಥಿತಿಲಿ ನನ್ನ ಸಂಭ್ರಮ ಹೇಗೆ ಪಡಲಿ ಹೇಳಿ? ನಿಜ ಹೇಳಬೇಕು ಅಂದರೆ ನನಗೆ ಕೇಕ್ ಕಟ್ ಮಾಡೋಕ್ಕೂ ಮನಸ್ಸಿರಲಿಲ್ಲ. ನಿಮ್ಮೆಲ್ರಿಗೂ ನೋವು ಕೊಡಬಾರ್ದು ಅಂತ ಕಟ್ ಮಾಡಿದೆ ಅಷ್ಟೆ. ಆದರೆ ನೀವು ಹೊಸ ಜೀವನ ಶುರು ಮಾಡೋಣ ಅಂದರೆ ಮನ್ಸು ಹೇಗೆ ಒಪ್ಪುತ್ತೆ ಮಾವ? ನಿಮಗೆ ನನ್ನ ಮನಸ್ಸಿಗಿಂತ ನಿಮ್ಮ ಮನಸ್ಸಿನ ಕೋರಿಕೆನೇ ಹೆಚ್ಚು ಅನ್ನೋದಾದ್ರೆ ಆಯಿತು, ನಾನು ಬೇಡ ಅನ್ನಲ್ಲ. ಬಂಗಾರಿ, ನಿಮ್ಮ ಮಾವ ಅಷ್ಟೊಂದು ಕಲ್ ಮನ್ಸ್ದವನಲ್ಲ. ನನಗೂ ನನ್ನ ಭಾವ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದೆ. ಹಾಗೆ ನಮ್ಮ ಅಪ್ಪ ಅಮ್ಮನ ಆಸೆನೂ ಈಡೇರಿಸಬೇಕು ಅನ್ನೋ ಆಸೆನೂ ಇದೆ. ನಿನ್ನ ಆಸೆಗೆ ನಾನು ಸ್ಪಂದಿಸಿದ್ದೀನಿ, ಆದರೆ ನೀನು
ಹೋಗ್ಲಿ ಬಿಡು, ನನ್ನ ಆಸೆ ಅಂತೂ ಸದ್ಯಕ್ಕೆ ಈಡೇರಲ್ಲ, ನಿನ್ನಾಸೆ ಆದರೂ ಈಡೇರಲಿ ಹಾಗಂತ ನಾನು ಆ ದೇವ್ರನ್ನ ಕೇಳ್ಕೊತೀನಿ. ಮಾವ, ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಇದೊಂದು ವ್ರತ ಮುಗಿತಿದ್ದ ಹಾಗೆ ಖಂಡಿತ ನಿಮ್ಮ ಆಸೆಗೆ ನಾನು ಸ್ಪಂದಿಸ್ತೀನಿ. ಅಣ್ಣ ಸಂತೋಷವಾಗಿದ್ರೆ ನನಗೂ ಸಂತೋಷ, ನಾನು ಸಂತೋಷವಾಗಿದ್ರೆ ನೀವು ಸಂತೋಷವಾಗಿರ್ಬೋದು. ನೋಡೋಣ ಆ ಸಂತೋಷ ಯಾವಾಗ ನನ್ನ ಪಾಲಾಗುತ್ತೆ ಅಂತ. ಆದಷ್ಟು ಬೇಗ ಆಗುತ್ತೆ ಮಾವ. ಸರಿ, ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು. ನಾನೊಬ್ಬ ಹುಚ್ಚಿನ ಥರ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಕೂತ್ಕೊಂಡೆ. ಸರಿ ಬಿಡು, ಇವಾಗ ಇದೆಲ್ಲ ಯಾಕೆ? ಅವ್ವ ಅವ್ವ, ನಂಗೊಂದು ಸ್ವಲ್ಪ ನೀರು ಕೊಡುವ. ಹಾ, ಥ್ಯಾಂಕ್ಸ್ ವಾ. ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ. ಬೆಳದಿಂಗಳ ಬಿಂದಿಗೆಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ. ನೀನಿಟ್ಟ ಹಣೆ ಬೊಟ್ಟು ಮ್ಯಾಲೆ ಹನಿ ನಕ್ಷತ್ರ ಆಗ್ತಾವಮ್ಮ. ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ. ಹೇಗ್ ಕಾಣಿಸ್ತಿದ್ದೀನಿ? ಚಂದ ಕಾಣಕತ್ತೀರಿ. ಅಲ್ಲ, ನೀವು ಈ ವೇಷದಾಗ ನಮ್ಮ ಮನ್ಯಾಗ ಏನ್ ಮಾಡಕತ್ತೀರಿ? ಅದು ನಾನ್ ಕೇಳಿದ್ ನೀವ್ ಕೊಡ್ಲಿಲ್ಲಲ್ಲ, ಅದಕ್ಕ ಇಸ್ಕೊಂಡ್ ಹೋಗೋಣ ಅಂತ ಬಂದೆ. ಆತ್ರಿ. ಕೊಡ್ತೀರೇನಾ? ನೀವು ನಮ್ ಗತ್ಲೆನ ಮಾತಾಡಕತ್ತೀರಿ? ಮುಂದ ಹೆಂಗಿದ್ರು ಇದ ಮನೆ ಸೊಸಿ ಆಗೋಳಲ್ವೇನಾ, ಅದಕ್ಕ ಟ್ರೈನಿಂಗ್ ತಗೊಳಕತ್ತೀನಿ. ಅದೆಲ್ಲ ಬಿಡ್ರಿಪ್ಪ, ನಾನ್ ಕೇಳಿದನ್ ಕೊಡ್ತಿರೋ ಇಲ್ವಾ? ಯಾವಾಗ ಕೊಡ್ತೀರಿ? ಅಲ್ರಿ, ಎಲ್ಲೇ ಏನ್ ಕೇಳ್ಬೇಕು ಅನ್ನೋದು ಗೊತ್ತಾಗಿಲ್ಲಲ್ರಿ ನಿಮ್ಗೆ. ನೋಡ್ರಿ, ಲಗ್ನ ಆಗೋವರೆಗೂ ನಾನೇನು ಕೊಡಂಗಿಲ್ರಿ. ಏನ್ ಕೊಡಂಗಿಲ್ಲ? ನಂಗ್ ಬೇಕು ಅಂದ್ರೆ ಬೇಕು ಅಷ್ಟ. ಇಲ್ರಿ, ನೀವ್ ಏನ್ ಹೇಳಿದ್ರು ನಾನು ಕೊಡಂಗಿಲ್ರಿ. ಕೊಡಂಗಿಲ್ಲ? ಸರಿ, ಕೊಡ್ರಿ. ಕೊಡ್ರಲ್ಲ ಪ್ಲೀಸ್. ಬ್ಯಾಡ್ರಿ. ಯಾಕೆ ಏನಾತ? ಯಾಕೆ ಏನಿಲ್ಲಮ್ಮ, ಅದು ನಾನು ಇವ್ರಿಗೋಸ್ಕರ ಇಷ್ಟ ಚೆನ್ನಾಗಿ ರೆಡಿ ಆಗಿದ್ದೀನಿ, ಇವ್ರ ಭಾಷೆ ಕಲ್ತಿದ್ದೀನಿ, ರೊಟ್ಟಿ ತಟ್ಟದನ್ ಕಲ್ತಿದ್ದೀನಿ ಅಂತ ಹೇಳಿದ್ರು ಇವ್ರು ನಂಬ್ತಾನೆ ಇಲ್ಲಮ್ಮ. ಏ ಹೌದ, ಈಕಿ ನಿನ್ ಸಲುವಾಗಿ ನಮ್ ಭಾಷೆ ಕಲಿಯಾಕತ್ತಾಳ, ರೊಟ್ಟಿ ಮಾಡೋದ್ ಕಲಿಯಾಕತ್ತಾಳ, ನಮ್ಮ ಊರಾಗಿನ ಪದ್ಧತಿ ಅದೆಲ್ಲ ಕಲಿಯಾಕತ್ತಾಳ. ಇದಕ್ಕೆಲ್ಲ ನಾನ ಗುರು ಅದೀನಿ. ಚೋಳ್ ಗುರು ಚಂಡಾಳ ಶಿಷ್ಯ. ಏನಂದೆ? ಇವ್ರು ಏನಿಲ್ಲವಾ, ನೀನ್ ಗುರು ಅಂತ ಕೇಳಿ ನನಗೆ ಬಹಳ ಖುಷಿ ಆಯ್ತು ಅಂತ ಹೇಳಿದೆ. ನಂಗೆ ಗೊತ್ತು ನೀವೇನ್ ಹೇಳಕೊಂಡ್ರಿ ಅನ್ನೋದು ನನಗೆ ಗೊತ್ತು. ಆಕಿನ ಮಗ ನಾನು ಅದೀನಿ, ನಾನು ಹೇಳ್ತೀನಲ್ಲ. ಅವಾದ ಏನಾದ ಇವ್ರು ಲಗ್ನದ್ಕಿಂತ ಮೊದ್ಲ ನಾನು ನೆನಪಿಟ್ಕೊಳ್ಳೋ ಹಂಗ ಒಂದ್ ಗಿಫ್ಟ್ ಕೊಡ್ರಿ ಅಂತ ಕೇಳಕತ್ತಾರ.
ನಾನು ಆಗಂಗಿಲ್ಲ ಅನ್ನಕತ್ತೀನಿ, ಇವ್ರು ಬಿಡಂಗಿಲ್ಲ ಅನ್ನಕತ್ತಾರೆ. ನಿನ್ನ ಅಭ್ಯಂತರ ಇಲ್ಲ ಅಂದ್ರವ ನಿನ್ನ ಮುಂದನ ಅವ್ರಿಗೆ ಏನ್ ಗಿಫ್ಟ್ ಕೊಡಬೇಕು ಅದನ್ನ ಕೊಡ್ತೀನಿ. ಹಾ ಹೌದಾ? ಹ್ಞೂ. ಅಂತದ್ದೇನು ಕೇಳಬಾರದು ಕೇಳಿದ್ಲಕ್ಕೆ? ಆಕಿನ ಕೇಳವ ನೀನು ಹೇಳ್ರಿ. ಹ್ಮ್